ಪ್ರೊಟೆಕ್ಟ್ ಯುವರ್ ಪೀಸ್. ನಿಮ್ಮ ನೆಮ್ಮದಿನ ನೀವು ಕಾಪಾಡ್ಕೊಳ್ಳಿ, ಯಾಕಂದರೆ ಅದು ನೀವೇ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಪುಟ್ಟ ಕಥೆ ಹೇಳ್ತೀನಿ. ಬೆಂಗಳೂರಲ್ಲಿ ನನಗೆ ಟ್ರಾಫಿಕ್ ಅಂದ್ರೇ ಕಷ್ಟ. ಎಷ್ಟೋ ಜನ ನನ್ನ ಹತ್ರದವ್ರಿಗೆ ಗೊತ್ತಿರುತ್ತೆ. ಸೊ ಮೈಸೂರಿಗೆ ಹೋದಾಗ ಕಾರ್ ಸರ್ವಿಸ್ ಡ್ಯೂ ಇತ್ತು ಎಷ್ಟೋ ದಿನದಿಂದ. ಸೊ ಈ ಸರಿ ಹೆಂಗಿದ್ರು ಕೊಟ್ಬಿಡೋಣ, ಇಲ್ಲೇ ನಂಗೆ ಆಟೋಲೋ ಏನರಲ್ಲೋ ಓಡಾಡ್ಕೋಬೋದು ಅಂತ ಕೊಟ್ಟೆ. ಫಸ್ಟ್ ಕೊಡೋಕ್ಕೆ ಮುಂಚೆ ಹೋಗಿದ್ದ ದಿನಾನೇ ಫೋನ್ ಮಾಡಿದೆ, ಇವತ್ತಿಲ್ಲ ಮೇಡಮ್, ನಾಳೆ ಬೆಳಗ್ಗೆನೇ ತೊಗೊಳ್ತೀವಿ ಅಂತಂದರು. ಸೊ ಪಿಕಪ್ ಮಾಡಿದ್ರು. ನಾನು ಬೆಂಗಳೂರಿಗೆ ಹೋಗಬೇಕಪ್ಪ ಅಂತ ಫಸ್ಟ್ ಡೇನೂ ಹೇಳಿದ್ದೆ, ಇವತ್ತು ಹೇಳಿದೆ. ಆಯಿತು ಮೇಡಮ್, ಆಗೋಗುತ್ತೆ, ನಾರ್ಮಲ್ ಸರ್ವಿಸ್ ತಾನೇ ಅಂದರು. ಸರಿ 4-5 ಗಂಟೆಗೆ ಫೋನ್ ಮಾಡಿ, ಇಲ್ಲ ಏನೇನೋ ಕೆಲಸ ಇದೆ, ಇದಕ್ಕೆಲ್ಲ ಅಪ್ರೂವಲ್ ಕೊಡಿ, ನಾನು ಆದಷ್ಟು ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಿ ಅಂದರು. ಹೌದಾ, ಬಟ್ ಹೋಗಬೇಕಿತ್ತಲ್ಲಪ್ಪ, ನಾನು ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಬೇಕು ಅಂದೆ. ಇಲ್ಲ ಮೇಡಮ್, ನಾಳೆ ಬೆಳಗ್ಗೆ ಏನೇ ಆದರೂ ಕೊಟ್ಬಿಡ್ತೀನಿ ಅಂದರು. ಸೊ ಬೆಳಗ್ಗೆನೂ ಆಯಿತು, ಮಧ್ಯಾಹ್ನನೂ ಆಯಿತು, ಸುದ್ದಿಗೆ ಇಲ್ಲ. ಫೋನ್ ಮಾಡಿದ್ರೆ, ಮೇಡಮ್ ಊಟ ಮುಗಿಸ್ಕೊಂಡು, ಫಸ್ಟ್ ಫೋನ್ ಎತ್ತಿಲ್ಲ, ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀನಿ, ಮಾಡ್ತೀನಿ ಅಂದರು. 3 ಗಂಟೆ ಆಯಿತು, 4 ಗಂಟೆ ಆಯಿತು, ಮತ್ತೆ ಸುದ್ದಿಗಿಲ್ಲ. ಸರಿ ಫೋನ್ ಮಾಡಿದ್ರೆ, ಮೇಡಮ್ ಡಿಲೇ ಆಗೋಗಿತ್ತು, ಕಾರ್ ವಾಶ್ ಒಂದಿದೆ, ಅದನ್ನು ಮುಗಿಸ್ಬಿಟ್ಟು ಕೊಟ್ಬಿಡ್ತೀನಿ ಅಂದರು. 6 ಗಂಟೆಗೆ ಅವ್ರು ಕ್ಲೋಸು. ಅಷ್ಟೊತ್ತಿಗೆ ಅವ್ರು ಡೆಲಿವ್ರಿ ಮಾಡಬೇಕು ಅಂತ ನನ್ನ ತಲೆಯಲ್ಲೂ ಇತ್ತು. ಸೊ ಇಷ್ಟೆಲ್ಲ ಹೇಳಿದ್ದೀನಿ, ಪಾಪ ಅರ್ಥ ಮಾಡಿಕೊಂಡು ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು, ಏನಪ್ಪ ಅಂತಂದೆ. ಮತ್ತೆ ತಿರ್ಗಾ ನಾನೇ ಫೋನ್ ಮಾಡಿ, ಆಗಿದೆ ಮೇಡಮ್, ಬಿಲ್ ಕಳಿಸ್ತೀನಿ ಅಂದರು. 5-5:15 ಹಂಗೆ. ಸೊ ಕಳಿಸಿದ್ರು. ಸ್ವಲ್ಪ ಕ್ಲಾರಿಫಿಕೇಷನ್ ಇತ್ತು, ಕಂಪ್ನಿ ಹೆಸ್ರಿಗ, ನನ್ನ ಹೆಸ್ರಿಗ, GST ಅದು ಇದು ಪ್ರಾಬ್ಲಮ್ ಮಾಡ್ತಿದ್ರು. ಏನಾದರೂ ಹೋಗಲಿ, ನನಗೆ ಬೆಂಗಳೂರಿಗೆ ಹೋಗೋದು ಮುಖ್ಯ, ನಾನೇ ಪೇ ಮಾಡಿಬಿಡ್ತೀನಿ, ಬಿಲ್ಲೆಲ್ಲ ನೀವು ಆಮೇಲೆ ಕೊಡಿ ಅಂತ ಹೇಳ್ಕೊಂಡೆ. ಸರಿ ಕಳಿಸಿದ್ರು, ಪೇಮೆಂಟ್ ಮಾಡಿದೆ. ಆಮೇಲೆ ಎಷ್ಟೊತ್ತಿಗೆ ಬರುತ್ತಪ್ಪ, ಮೇಡಮ್ ಇವಾಗ ಡೆಲಿವರಿ ಆಗಲ್ಲ, ನಾಳೆ ಕಳಿಸ್ಕೊಡ್ತೀನಿ ಅಂತ. ಬೆಂಗಳೂರಿಗೆ ಹೋಗಬೇಕು ಅಂತ ನೀನು 3 ದಿನದಿಂದ ನಿಮ್ಮ ಹಿಂದೆ ಇದ್ದೀನಿ, ಇವಾಗ ನನಗೆ ಕಳಿಸ್ಕೊಡ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ. ಇವಾಗ ನೀವು ಫೋನ್ ಮಾಡಿ 6-6:10 ನಾನು ಮಾತಾಡಿದ್ರೆ, ಇಲ್ಲ ಇವತ್ತು ಅಂತಿರಲ್ಲ, ಏನಪ್ಪ ಅಂತ. ಇಲ್ಲ ಮೇಡಮ್, ಹುಡುಗರಿದ್ದರು, ಅಷ್ಟೊತ್ತಿಗೆ ಬಿಲ್ ನೀವು ಕ್ಲಿಯರ್ ಮಾಡಿಬಿಟ್ಟಿದ್ರೆ ನಾನು ಕಳಿಸಿರ್ತಾ ಇದ್ದೆ ಅಂತ. ಡಿಲೇ ಆಗಿದ್ದು ಯಾರಿಂದ? ಮೊನ್ನೆಯಿಂದ ನಾನು 3 ದಿನದಿಂದ ಹೇಳ್ತಾ ಇದ್ದೀನಿ, ನಾನು ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ತಂದು ಕೊಟ್ಟಿದ್ದೆ ನಾನು, ಸುಲಭ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನಿಮಗೂ ಇಲ್ಲಿ ಸರ್ವಿಸ್ ಬೆಂಗಳೂರು ಥರ ಒಂದು ಬಂಡಿ ಇರೋದಿಲ್ಲ, ಟೈಮಿಗೆ ಮಾಡಿಕೊಡ್ತೀರಾ ಅಂತ. ಇಲ್ಲ ಮೇಡಮ್, ಹುಡುಗ ಹೋಗ್ಬಿಟ್ಟಿದ್ದಾನೆ. ನೋಡಪ್ಪ, ನನಗೆ ಹೋಗ್ಬೇಕು ಬೆಂಗಳೂರಿಗೆ. ಯು ಹ್ಯಾವ್ 5 minutes ಟು ಪ್ಲ್ಯಾನ್ ಹೌ ಯು ವಿಲ್ ಸೆಂಡ್ ಇಟ್ ಟು ಮೀ. ನನಗೆ ಗೊತ್ತಿಲ್ಲ ಹೆಂಗೆ ಬರುತ್ತೆ, ನನಗೆ ಬರಬೇಕು ಇವತ್ತು ಕಾರು ಅಂತಂದೆ. ಇಟ್ಟೆ ಫೋನ್. ಟೆನ್ಷನ್ ಆಯಿತು, ಕೆಲಸಗಳಿದೆ ಇಲ್ಲಿ, ಬರಬೇಕು ನಾನು. ವಾಪಸ್ ಫೋನ್ ಮಾಡಿದೆ, ತಿರ್ಗಾ ಸುದ್ದಿ ಇಲ್ಲ. ಆ್ಯಕ್ಚುಲಿ ವಾಪಸ್ ಫೋನ್ ಮಾಡಿದೆ, ಮೇಡಮ್ ಇಲ್ಲ ಇವತ್ತಾಗೋದಿಲ್ಲ, ಇವತ್ತು ಬೇಕು ನನಗೆ ಕಾರು, ನಾನು ಪೇಷನ್ಸಿಂದ ಕಾಯ್ತಿದ್ದೀನಿ, ಇನ್ನು ನನಗೆ ಪೇಷನ್ಸ್ ಇಲ್ಲ. ಯು ಎನ್ಶೋರ್ ಯು ಸೆಂಡ್ ಇಟ್. ಇಲ್ಲ ಅಂದರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಐ ವಿಲ್ ರೂಯಿನ್ ಇಟ್ ಫಾರ್ ಯು. ಯು ಆರ್ ಟ್ರಬಲಿಂಗ್ ಮೀ, ಯು ಕ್ಯಾನಾಟ್ ಟ್ರಬಲ್ ಮೀ. 3 ದಿನದಿಂದ ಮಾತಾಡಿ ಇವತ್ತು ನಿಮ್ಮ ಡಿಲೇ, ನೀವು ಊಟ ಅದು ಇದು ಅಂತ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಡಿಲೇ ಮಾಡಿದ್ದೀರಾ. ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ ಅಂದರೆ ನನಗೆ ಫಸ್ಟೇ ಹೇಳಿದರೆ ನಾನು ನೋಡ್ಕೊಂಡಿರ್ತಾ ಇದ್ದೆ. ನೌ ಬಿಕಾಸ್ ಯು ಹ್ಯಾವ್ ಟ್ರಬಲ್ಡ್, ಯು ಕ್ಯಾನಾಟ್ ಡಿಲೇ ಇಟ್, ಎನ್ಶೋರ್ ದ್ಯಾಟ್ ಐ ಗೆಟ್ ಇಟ್ ಆನ್ ಟೈಮ್, ಅದರ್ವೈಸ್ ಐ ವಿಲ್ ರೂಯಿನ್ ಇಟ್ ಫಾರ್ ಯು, ಯು ಡೋಂಟ್ ನೋ ವಾಟ್ ಐ ಕ್ಯಾನ್ ಡೂ ಅಂತಂದೆ. 10 ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ, ಮೇಡಮ್ ಹೊರಡ್ತಾ ಇದ್ದೀವಿ ಅಂತಂದರು. ಯಾರು ಬರ್ತಿದ್ದೀರಾ? ನಾನು ಮತ್ತು ಡ್ರೈವರ್ ಇಬ್ಬರು ಬರ್ತಿದ್ದೀವಿ. ಬಂತು ಕಾರು, ವಾಪಸ್ ಬಂದೆ ಬೆಂಗಳೂರಿಗೆ. ಆ್ಯಸ್ ಯು ಸಿ, ಪವರ್, ಆ್ಯಂಗರ್ ಎರಡೂ ಯೂಸ್ ಮಾಡಿಲ್ಲ ಅಂದರೆ ಕೆಲಸನೇ ನಡೆಯೋದಿಲ್ಲ ಎಷ್ಟೊಂದು ಸತಿ. ಇದ್ರ ಮಧ್ಯೆ ಎಲ್ಲ ಏನಾಯಿತು, ನನಗೆ ಟೆನ್ಷನ್ ಆಯಿತು, ಕೋಪ ಬಂತು, ನನಗೆ ಉದ್ವೇಗದಿಂದ ಇನ್ನೊಂದಷ್ಟು ತಲೆ ಗಿರ್ರಂತು. ಈ ಗಿರ್ರ್ ಅನ್ನೋದ್ರಿಂದ ಬೇರೆ ಕೆಲಸಗಳು ಆಗಲಿ, ಪಕ್ಕದಲ್ಲಿರೋರನ್ನ ಮಾತಾಡ್ಸೋಕ್ಕಾಗಲಿ, ಎಲ್ಲರಿಗೂ ಟೆನ್ಷನ್ನು. ಐ ಮೀನ್ ಎಲ್ಲರಿಗೂ ಟೆನ್ಷನ್ ನಾನು ಕೊಡ್ತೀನಿ, ಬಿಕಾಸ್ ಸಂಬಡಿ ಪಾಸ್ಡ್ ಆನ್ ಅಟೆನ್ಷನ್ ಟು ಮೀ. ಬಟ್ ಈಸ್ ಇಟ್ ರೈಟ್? ಒಂದೊಂದ್ಸರಿ ಅನಿಸುತ್ತೆ, ಅದಕ್ಕೆ ಯಾವಾಗಲೂ ಕೊಡಪ್ಪ, ಆಗುತ್ತೆ ಅಲ್ವ, ಇದೇ ರೌಡಿಸಮ್ ಮಾಡ್ಕೊಂಡೇ ಇದ್ದರೆ ಸರಿ ಅಂತ ಅನಿಸುತ್ತೆ. ಬಟ್ ಈ ಥರ ಇರೋದ್ರಿಂದ ಒಳ್ಳೇದಾ ನಮಗೆ ಅಂತ ಯೋಚನೆ ಮಾಡಿದ್ರೆ, ಲಾಂಗ್ ಟರ್ಮಲ್ಲಿ ಕೋಪದಲ್ಲಿ ಬದುಕೋದು, ಟೆನ್ಷನಲ್ಲೇ ಇರೋದು, ಎಲ್ಲರಿಗೂ ಬೈಕೊಂಡು ಓಡಾಡೋದು, ಅಂತ ಪವರ್ ಯೂಸ್ ಮಾಡೋದು, ಇದೆಲ್ಲ ಒಳ್ಳೇದಾ ಅಂತ ಯೋಚನೆ ಮಾಡಿದ್ರೆ, ನೋ, ಡೆಫಿನೆಟ್ಲಿ ನಾಟ್. ಸೊ ಅಸರ್ಟಿವ್ ಆಗಿ ಇರೋದು ಒಳ್ಳೆಯದು. ಫಸ್ಟೇ ಫರ್ಮ್ ಆಗಿ ನಮ್ಗೇನು ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದು ಒಳ್ಳೆಯದು. ಬಟ್ ವಿಧಿ ಇಲ್ಲ ಅಂದರೆ ಕೋಪ ಬೆಳೆಸಲೇಬೇಕು. ಅನ್ಫಾರ್ಚುನೇಟ್ಲಿ ಸಮಾಜ ಆಗಿದೆ. ಇದು ಒಂದು ಸ್ಟೋರಿ ಅಷ್ಟೇ ಅಲ್ಲ, ಇದು ನಮ್ಮ ಫ್ಯಾಮಿಲಿನಲ್ಲಾಗಿರ್ಬೋದು, ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನೀವೇನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆಬ್ವಿಯಸ್ಲಿ ಬೇರೆ ಸಮಾಧಾನ, ಭೇದ, ದಂಡ ಅಂತ ಯೂಸ್ ಮಾಡಲೇಬೇಕು. ಆಫೀಸ್ನಲ್ಲಾಗಲಿ ಒಳ್ಳೆಯವರು ಅಂತ ಮಿಸ್ಯೂಸ್ ಮಾಡ್ಕೊಳ್ತಿರ್ಬೋದು ನಿಮ್ಮನ್ನು, ಫ್ರೆಂಡ್ಸ್ ಆಗಲಿ, ಎಲ್ಲೇ ಆಗಲಿ. ಕ್ಲಾರಿಟಿ, ಬೌಂಡ್ರಿ ಇಟ್ಕೊಳ್ಳೋದು ಒಳ್ಳೆಯದು. ಬಟ್ ಆಗದೆ ಇದ್ದಾಗ ವಿ ಹ್ಯಾವ್ ಟು.
ನಿಮ್ಗೇನು ಅನಿಸುತ್ತೆ ಹೇಗೆ ಡೀಲ್ ಮಾಡಬೇಕು ಈ ಸಿಚುವೇಶನ್ನ? ಯಾಕಂದರೆ ಸಮಾಧಾನ ಎಲ್ಲ ಯೂಸ್ ಮಾಡಿದ್ದಾಯಿತು. ಏನು ಮಾಡಬೇಕು ಅನಿಸುತ್ತೆ? ಐ ವುಡ್ ಸೇ ಪ್ರೊಟೆಕ್ಟ್ ಯುವರ್ ಪೀಸ್. ಎಲ್ಲಿ ತನಕ ಸಾಧ್ಯನೋ ಸಮಾಧಾನವಾಗಿ ಡೀಲ್ ಮಾಡೋಣಂತೆ. ಇನ್ ಕೇಸ್ ಕೇಳಲಿಲ್ಲ ಅಂದರೆ ಗೊತ್ತಿದೆಯಲ್ಲ, ಅಸ್ತ್ರ ಶಸ್ತ್ರ ಎಲ್ಲ ಯಾವ ರೀತಿ ಯೂಸ್ ಮಾಡ್ಬೋದೋ ಯೂಸ್ ಮಾಡೋಣ. ಸೊ ಲೆಟ್ ಮಿ ನೋ. ನಮ್ಮ ಹೆಲ್ತು, ನಮ್ಮ ಆರೋಗ್ಯ, ನಮ್ಮ ಮನಸ್ಥಿತಿ, ನಮ್ಮ ಖುಷಿ ಎಲ್ಲ ಮುಖ್ಯ ಆಗಿದ್ದಾಗ ಏನು ಮಾಡ್ಬೋದು ಅಂತ ನಿಮ್ಗನ್ಸುತ್ತೆ ಅಂತ ಹೇಳಿ. ಸಿ ಯು. ಗುಡ್ ಡೇ.